ಅಂದರೆ ನಮ್ಮ ಮ್ಯಾಲೆ ಕಳ್ಕಳಿ ಇತ್ತಂದ್ರೆ ರೀ ದಯಾಮಯ ಇತ್ತಂದ್ರೆ ನಮ್ಮ ದೌಡ್ರ ನೀರು ಕೊಡ್ರಿ, ನಿಮ್ಮ ಪುಣ್ಯ ಹತ್ತಲಿ, ನಾವು ಕಣ್ಣರೆಲ್ಲ ನೋಡ್ತೀವಿ ಕೇಳ್ತೀವಿ. ಸಾಯೋ ಮುನ್ನ ಬಸವೇಶ್ವರ ಏತಿನರವರಿಗೆ ನೀರು ಹರಿಸಿ ಕೈ ಮುಗಿದು ಬೇಡಿಕೊಂಡ ವೃದ್ಧ. ಕಷ್ಟದ ರೈತರ ಬದುಕಿಗೆ ನೀರು ಆಸರೆಯಾಗಬೇಕು. ಗಡಿಭಾಗದ ರೈತರ ಫಲವತ್ತಾದ ಸಾವಿರಾರು ಹೆಕ್ಟೇರ್ ಭೂಮಿಗೆ ಬಸವೇಶ್ವರ ಏತನೀರಾವರಿಯ ನೀರು ಇಲ್ಲದೆ ರೈತರ ಬದುಕು ಕಷ್ಟಕರವಾಗಿದೆ. ನಾವು ಸಣ್ಣವರಾಗಿದ್ದಾಗ ಈ ಯೋಜನೆಯ ದಾರು ಕಾಯುತ್ತಿದ್ದೇವೆ. ಆದರೆ ಈಗ ವಯಸ್ಸು 85, ಇನ್ನೇನು ಬಿದ್ದು ಹೋಗುವ ಮರ ನಾವು. ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನೀರು ಅನಿವಾರ್ಯ. ಸಾಯೋ ಮುಂಚೆ ಒಮ್ಮೆಯಾದರೂ ಈ ಕಣ್ಣಿನಿಂದ ಬಸವೇಶ್ವರ ಏತ ನೀರಾವರಿಯ ನೀರನ್ನ ನೋಡುವ ಆಸೆ ನಮ್ಮದು. ದಯವಿಟ್ಟು ಕಾಲುವೆಗೆ ನೀರು ಹರಿಸಿ ಎಂದು ಅಧಿಕಾರಿಗಳಿಗೆ ಕೈ ಮುಗಿದು ಬೇಡಿಕೊಂಡಿದ್ದಾನೆ ಗಡಿ ಭಾಗದ ರೈತ. ಬರ್ತಾವತ್ತ ಎಲ್ಲ ಜೋಳಗಳು ಒಣಗಿ ಹೊಂಟಾವ. ಈಗ ಮತ್ತೆ ಎಲ್ಲ ಬರ್ತಾವ, ಹಾದಿ ನೋಡ್ಕೋತ ಮಗೋದು ಭವಿಷ್ಯನ ಆತ್ ನಮ್ಮದ. ನೋಡ್ರಿ ಏನು ವ್ಯವಸ್ಥೆ ಮಾಡ್ರಿ ಅಂತ ಹೇಳುದು. ಮತ್ತೇನ ನಾವು ಜರ ಕಣ್ಣಲ್ಲಿ ನೋಡೋ ಹಂಗೆ ಮಾಡ್ರಿ. ವಯಸ್ಸು ಆಗೈತಿ ನಮ್ಮದ. ನೋಡ್ರಿ ಹೋಗೋ ಏನು ನಮ್ಮದು ವ್ಯವಸ್ಥೆ ಮಾಡ್ರಿ. ಏನು ನಿಮ್ಮ ಕೈ ಮುಗಿದು ಹೇಳ್ತೇವೆ. ಮತ್ತೆ ನೋಡ್ರಿ ನೀರು ಅನ್ಕ ನಾವು ಹಾದಿ ನೋಡ್ಲಾಗ್ತೀವಿ, ನೀರು ಅನ್ಕ ಬರಂಗಿಲ್ಲ. ನಮ್ಮ ಅವಶ್ಯಕನ ಆಗೈತಿ. ನಮ್ಮ ಕಣ್ಣಲ್ಲ ನೀರು ನೋಡೋದು ಆಗಂಗಿಲ್ಲ ರೀ. ಹಿಂಗಾಗೈತಿ. ನಾನು 28 ವಯಸ್ಸು ಚಾಲು ಐತಿ. ಮತ್ತು ನಾವೇನ ನೀರು ನೋಡಂಗೆ ಕಾಣಂಗಿಲ್ಲ ರೀ. ಅಂದರೆ ನಮ್ಮ ಮ್ಯಾಲೆ ಕಳ್ಕಳಿ ಇತ್ತಂದ್ರೆ ರೀ ದಯಾಮಯ ಇತ್ತಂದ್ರೆ ನಮ್ಮ ದೌಡ್ರ ನೀರು ಕೊಡ್ರಿ, ನಿಮ್ಮ ಪುಣ್ಯ ಹತ್ತಲಿ, ನಾವು ಕಣ್ಣರೆಲ್ಲ ನೋಡ್ತೀವಿ ಕೇಳ್ತೀವಿ.